ಕ್ಷಮಿಸಿ ನಾವು ಇಷ್ಟು ತೊಂದರೆ ಕೊಡ್ತಾ ಇದ್ದೀವಿ, ಏನಾಯ್ತು ಮೇಡಮ್, ಎಷ್ಟೊತ್ತಲ್ಲಿ ಇದಾಗಿದೆ ಸರ್? ನಿನ್ನೆ ಆ್ಯಕ್ಚುಲಿ ಸೀರಿಯಸ್ ಇದ್ರು ಅವರು. ನಿನ್ನೆ ನಾವು ಇದ್ವಿ 12 o'clock ತನಕ ಎಲ್ಲ ಇದ್ವಿ ಇಲ್ಲಿ. ಮತ್ತು ಬೆಳಿಗ್ಗೆ ಅವ್ನ ಹುಡುಗ ಫೋನ್ ಮಾಡಿ ಹೇಳ್ತಿದ್ದ, ಇದು ಇಲ್ಲ ತಿಂತೆ ಇಲ್ಲ, ನಿನ್ನೆಯಿಂದ ಏನು ತಿನ್ನಲಿಲ್ಲ, ನಿನ್ನೆಲ್ಲ ಏನು ತಿನ್ನಲಿಲ್ಲ ಅಂತೇಳಿ. ನಾನು ಮತ್ತೆ ಬರ್ಲಿಕ್ಕೆ ಹೇಳಿದ್ದೆ 9:30ಗೆ. ಆಗಿ ಬರುವಾಗ 10:30 ನಾನು ಇಲ್ಲಿ ಬರುವಾಗ ಕಾಲೆಲ್ಲ ಕೆಳಗಿತ್ತು ಆ್ಯಕ್ಚುಲಿ. ಅಲ್ಲಿ ಡಾಕ್ಟ್ರು ECG ಎಲ್ಲ ಇದು ಮಾಡಿದರು. ಹಾರ್ಟ್ ಬೀಟ್ ಇದ್ದಾರೆ, ಹಾರ್ಟ್ ಬೀಟ್ ಸ್ವಲ್ಪ ಇದೆ, ಹಾರ್ಟ್ ರೇಟ್ ಅಂತ ಹೇಳಿದರು. ದೆನ್ ವಿದಿನ್ 5 minutes ನನಗೆ ಬಂದು ಹೇಳಿದರು, ಪಾಸ್ಟ್ 10:15 he left us. ಎಷ್ಟೊತ್ತಲ್ಲಿ 5 minutes, ನಾನು 10:39 ಇಲ್ಲಿದ್ದೆ. ಸೊ ನಾನು ಬರುವಾಗಲೇ ಸ್ವಲ್ಪ ಕಾಲೆಲ್ಲ ಕೆಳಗೆ ಬಿದ್ದಿತ್ತು, ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಸೊ ಡಾಕ್ಟ್ರ್ ಅಲ್ಲಿ ಬಂದು ECG ಎಲ್ಲ ಇಟ್ಟು ಹೇಳಿದ್ರು, ಇಲ್ಲ ಅವರು 15 minutes ಬ್ಯಾಕ್ ಕರೆಕ್ಟ್ ಇದ್ರಂತೆ. ಈ ಹುಡುಗ ನಮ್ದು ಇರುವಾಗ ಅಟೆಂಡರ್ ಇರುವಾಗ ಅವರು ಮಲಗ್ತಿದ್ರು, ತಿಂತಿರ್ಲಲ್ಲ ಹೇಳ್ತಿದ್ರು. ಮತ್ತು 15 minutes ಬ್ಯಾಕ್ ಅವರು ಅನ್ಕಾನ್ಷಿಯಸ್ ಆದರು. ಮತ್ತು ನನಗೆ ಅವ್ರು ಹೇಳಿದ್ರು, ಇಲ್ಲ ತುಂಬ ಕ್ರಿಟಿಕಲ್ ಇದೆ ಹೇಳಿದ್ರು ಡಾಕ್ಟ್ರು. ಕರೀಲಿಕ್ಕೆಲ್ಲ ಹೇಳಿದ್ರು. ಅಷ್ಟರೊಳಗೆ ವಿದಿನ್ 2-3 minutes he said he left. ನಾನು ಕಾಲ್ ಮಾಡ್ತಿದ್ದೆ, ಅವಾಗ ಇವರಿಗೆ ಕಾಲ್ ಮಾಡಿ ಸೀರಿಯಸ್ ಇದ್ದಾರೆ ಬೇಕಪ್ಪ ಅಂತ ಹೇಳು, he left us. ಉಡುಪಿ ತಗೊಂಡು ಹೋಗ್ಬೇಕು ಇದನ್ನು. ಆ್ಯಕ್ಚುಲಿ ಫಸ್ಟ್ ಒಂದು ಇಂಜೆಕ್ಷನ್ ಅದು ಕೊಟ್ಟ ನಂತರ ಹಿ ವಾಸ್ ಇನ್ ಹಾಸ್ಪಿಟಲ್, ಯಾರಿಗೂ ಗೊತ್ತಿರಲಿಲ್ಲ. ಮತ್ತು JP ನಗರ್ ಹಾಸ್ಪಿಟಲ್ ಎಲ್ಲಿ ಅದು ನೇಬರ್ಹುಡ್, ಅಲ್ಲಿಂದ ಮನೆಗೆ ಹೋದ್ದು ಸ್ವಲ್ಪ ದಿವಸ ಇದ್ದು, ಅಲ್ಲಿ ಪುನಃ ಬ್ರೆತ್ಲೆಸ್ನೆಸ್ ಆಗಿತ್ತಂತೆ. ಸೊ ನೈಟ್ 1 AM ಅರೌಂಡ್ ಅಲ್ಲಿ ಅಂಜನ್ಪುರ ಹತ್ತಿರ ಇನ್ನೊಂದು ಹಾಸ್ಪಿಟಲ್ಗೆ ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ಇಲ್ಲಿಗೆ ತಗೊಂಡು ಬಂದು ಇಲ್ಲಿ ಸೀದಾ MICಗೆ ಎಲ್ಲ ಇಲ್ಲಿ ಇಟ್ಟರು. ಅಲ್ಲ ಈಗ ಗೊತ್ತಿಲ್ಲ, ನಾವೆಲ್ಲ ನೋ ಐಡಿಯಾ, ಅಷ್ಟು ಐಡಿಯಾ ಇಲ್ಲ ನಮಗೆಲ್ಲ. ಹೌದು, ಯಾಕಂದರೆ ಎಲ್ಲರಿಗೆ ಇನ್ಫಾರ್ಮ್ ಮಾಡಬೇಕಾಗ್ತದೆ, ಯಾರಿಗೆ ಹೇಗೆ ಮಾಡೋದು ಗೊತ್ತಿಲ್ಲ ನನಗೆ. ನಾವೆಲ್ಲ ಅದಾದ ನಂತರ ಇವರ ಮನೆಗೆ ತಗೊಂಡೋಗಿ ಮತ್ತೆ ಉಡುಪಿಗೆ ತಗೊಂಡು, ಈಗ ತಾಯಿ ಹೊರಟಿದ್ದಾರೆ ಉಡುಪಿಯಿಂದ. ಶೀ 17 ಅವ್ರಿಗೆ ನಿನ್ನೆ ತನಕ ಕೇಳಿದರು, ನಾವಿಬ್ಬರು ಸೇರಿ ಇಲ್ಲ ಮಲಗಿದ್ದಾರೆ ರೆಸ್ಟ್ ಮಾಡಿ. ನಿನ್ನೆ ಸೀರಿಯಸ್ ಹೇಳಿದ್ರು, ನಾವು ಹೇಳಿಲ್ಲ, ಯಾಕಂದರೆ ಮಧ್ಯದಲ್ಲಿ ಒಮ್ಮೆ ಸೀರಿಯಸ್ ಆಗಿರು ಹೇಳುವಾಗ ಅವರೆಲ್ಲ. ಹಾಂ, ಸೊ ನಿನ್ನೆ ಈಗ ಹೊರಟಿದ್ದಾರಂತೆ, ಗೊತ್ತಿಲ್ಲ ನನಗೆ. ಇನ್ನೊಂದು ಅಂಕಲ್ ಫೋನ್ ಆಗಿ ಅವ್ರು ಬರ್ತಾರೆ. ಹಾಂ, ನೋ ಐಡಿಯಾ ಸರ್, ತಲೆ ವರ್ಕ್ ಆಗೋದು.